ಕೋಟಿ ನಿರ್ಮಾಪಕರು ರಾಮು ಅಂತ ಮಗಳಾಗಿ ಕನ್ಸಿರಾಣಿ ಇನ್ನು ಏನು ಹೆಸರು ಕೊಡೋದು ಒಂದು ಮಾಸ್ ಅಂತ ಏನು ನಮ್ಗೆ ಅವಾಗ ಅನಿಸ್ತು. ಮಲಾಶ್ರೀ ಮ್ಯಾಮ್ ಅವ್ರ ಮಗಳಾಗಿ ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ ನಾನು ನೋಡಿದ್ದು. ಅವ್ರು ಪ್ರಿಪೇರ್ ಮಾಡ್ಕೊತಿದ್ರು, ಮನೇಲಿ ಏನು ಮಾಡ್ತಿದ್ರು, ದಟ್ಸ್ ನನ್ ಆಫ್ ಆ ಬಿಸ್ನೆಸ್. ಬಟ್ ಸ್ಪಾಟಿಗೆ ಬಂದು ಬೇರೆ ಕಲಾವಿದ್ರಿಗೆ ಕಾಯಿಸ್ತೇನೆ ಪಟ್ 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 ನಾವು ಏನೇ ಅದು ಯಾಕಂದ್ರೆ ಅನಿಸ್ಬೇಕು ನಮ್ಗೇನೆ ಮುಂದ್ಗಡೆ ಅಂದ್ಕೊಂಡು ಇಲ್ಲಪ್ಪ ಇಲ್ಲ. ಯಾಕಂದ್ರೆ ನಮ್ಮ ತಂದೆ ಒಂದು ಮಾತು ಹೇಳೋರು ಯಾವಾಗಲೂ. ಒಂದ್ಸಲಿ ಹೈಲ್ಯಾಂಡ್ಸಿಗೆ ನಾವು ಯಾವುದೋ ಶೂಟಿಂಗ್ ನಮ್ಮ ತಂದೆ ಜೊತೆ ಬಂದಾಗ ಇದು ಏನೋ ಅವಾಗ ಯಾವುದದು ರಾಣಿ ಮಹಾರಾಣಿ ಯಾವುದೋ ಸಿನಿಮಾ ಮಾಡ್ತಿದ್ರು ಮಲೇಶ್ವರು. ಸ್ವಲ್ಪ ಪರಿಚಯ ಮಾಡ್ಸೋರೆಲ್ಲ ಆಯಿತು. ಅವ್ರು ಹೋದ್ಮೇಲೆ ನಮ್ಮ ನಮ್ಮಮ್ಮನಿಗೆ ಹೇಳಿದ್ರು, ನನಗೆ ಯಾರ ಮುಂದೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಇದ್ರಿಗೆ ಆಗಲ್ಲ ಕಣ. ಅಂದರೆ ಮೀನಾ ನಮ್ಮಮ್ಮನ ಹೋಗೋಬಾರ ಅಂತ ಕರಿತಾ ಇದ್ದಿದ್ದು. ಸೊ ಬಟ್ ಈ ಒಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೆ. ಯಾಕಂದ್ರೆ ಯಾವ ಕ್ಯಾಪಲ್ಲಿ ನುಗ್ತಾರೆ ಅಂತ ಗೊತ್ತಿಲ್ಲ ಅಂತ ತುಂಬ ಹೇಳೋರು ಅಂತಂದೆ. ಯಾಕಂದರೆ SP ಭಾರ್ಗವಿ ನೋಡ್ಬೋದು ನೀವು. ಸೊ ಆ ಥರ ಅಂಥ ಕಲಾವಿದೆ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದಾಗಿತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಪ್ರಿಪೇರ್ ಆದ್ರಲ್ಲ. ಸೊ ಅದಕ್ಕೆ ಹೇಳೋದು ಪ್ರಿಪ್ರೇಷನ್ ಮಸ್ಟ್ ಆ್ಯಂಡ್ ಶುಡ್. ಯಾರಾನಾಗಲಿ, ಅವ್ನು ದೊಡ್ಡ ಕಲಾವಿದನ ಮಗನೇ ಆಗಲಿ, ಹೊಸಬನೇ ಆಗಲಿ, ಚಿತ್ರರಂಗನ ತಿಳ್ಕೊಂಡು ಅರ್ಥಕೊಂಡು ಬರೋಂಥದ್ದು. ಸೊ ಆರಾಧನ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್, ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ, ಕೋಟಿ ನಿರ್ಮಾಪಕರು ರಾಮು ಅಂತ ಮಗಳಾಗಿ ಕನ್ಸಿರಾಣಿ ಇನ್ನು ಏನು ಹೆಸರು ಕೊಡೋದು ಒಂದು ಮಾಸ್ ಅಂತ ಏನು ನಮ್ಗೆ ಅವಾಗ ಅನಿಸ್ತು. ಮಲಾಶ್ರೀ ಮ್ಯಾಮ್ ಅವ್ರ ಮಗಳಾಗಿ ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ ನಾನು ನೋಡಿದ್ದು. ಅವ್ರು ಪ್ರಿಪೇರ್ ಮಾಡ್ಕೊತಿದ್ರು, ಮನೇಲಿ ಏನು ಮಾಡ್ತಿದ್ರು, ದಟ್ಸ್ ನನ್ ಆಫ್ ಆ ಬಿಸ್ನೆಸ್. ಬಟ್ ಸ್ಪಾಟಿಗೆ ಬಂದು ಬೇರೆ ಕಲಾವಿದ್ರಿಗೆ ಕಾಯಿಸ್ತೇನೆ ಪಟ್ 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 ನಾವು ಏನೇ ಅದು ಯಾಕಂದ್ರೆ ಅನಿಸ್ಬೇಕು ನಮ್ಗೇನೆ ಮುಂದ್ಗಡೆ ಅಂದ್ಕೊಂಡು ಇಲ್ಲಪ್ಪ ಇಲ್ಲ. ಯಾಕಂದ್ರೆ ನಮ್ಮ ತಂದೆ ಒಂದು ಮಾತು ಹೇಳೋರು ಯಾವಾಗಲೂ. ಒಂದ್ಸಲಿ ಹೈಲ್ಯಾಂಡ್ಸಿಗೆ ನಾವು ಯಾವುದೋ ಶೂಟಿಂಗ್ ನಮ್ಮ ತಂದೆ ಜೊತೆ ಬಂದಾಗ ಇದು ಏನೋ ಅವಾಗ ಯಾವುದದು ರಾಣಿ ಮಹಾರಾಣಿ ಯಾವುದೋ ಸಿನಿಮಾ ಮಾಡ್ತಿದ್ರು ಮಲೇಶ್ವರು. ಸ್ವಲ್ಪ ಪರಿಚಯ ಮಾಡ್ಸೋರೆಲ್ಲ ಆಯಿತು. ಅವ್ರು ಹೋದ್ಮೇಲೆ ನಮ್ಮಮ್ಮನಿಗೆ ಹೇಳಿದ್ರು, ನನಗೆ ಯಾರ ಮುಂದೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಇದ್ರಿಗೆ ಆಗಲ್ಲ ಕಣ. ಅಂದರೆ ಮೀನಾ ನಮ್ಮಮ್ಮನ ಹೋಗೋಬಾರ ಅಂತ ಕರಿತಾ ಇದ್ದಿದ್ದು. ಸೊ ಬಟ್ ಈ ಒಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೆ. ಯಾಕಂದ್ರೆ ಯಾವ ಕ್ಯಾಪಲ್ಲಿ ನುಗ್ತಾರೆ ಅಂತ ಗೊತ್ತಿಲ್ಲ ಅಂತ ತುಂಬ ಹೇಳೋರು ಅಂತಂದೆ. ಯಾಕಂದರೆ SP ಭಾರ್ಗವಿ ನೋಡ್ಬೋದು ನೀವು. ಸೊ ಆ ಥರ ಅಂಥ ಕಲಾವಿದೆ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದಾಗಿತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಪ್ರಿಪೇರ್ ಆದ್ರಲ್ಲ. ಸೊ ಅದಕ್ಕೆ ಹೇಳೋದು ಪ್ರಿಪ್ರೇಷನ್ ಮಸ್ಟ್ ಆ್ಯಂಡ್ ಶುಡ್. ಯಾರಾನಾಗಲಿ, ಅವ್ನು ದೊಡ್ಡ ಕಲಾವಿದನ ಮಗನೇ ಆಗಲಿ, ಹೊಸಬನೇ ಆಗಲಿ, ಚಿತ್ರರಂಗನ ತಿಳ್ಕೊಂಡು ಅರ್ಥಕೊಂಡು ಬರೋಂಥದ್ದು. ಸೊ ಆರಾಧನ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್, ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ, ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.